ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಬಲಿಜ ಸಮಾಜದಿಂದ ನಡೆದ ಯೋಗಿ ನಾರಾಯಣ ಆರಾಧನಾ ಮಹೋತ್ಸವ. ಸಮುದಾಯ ಭವನದ ನಿರ್ಮಾಣಕ್ಕಾಗಿ 50 ಲಕ್ಷ ಅನುದಾನ ನೀಡುವುದಾಗಿ ಭರವಸೆ ನೀಡಿದ ಸಚಿವ ಆನಂದ್ ಸಿಂಗ್. ಅಗ್ನಿಪಥ್ ಯೋಜನೆಗೆ ದೇಶದ ವಿವಿಧ ರಾಜ್ಯಗಳಲ್ಲಿ ವಿರೋಧ. ಯೋಜನೆಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಸತ್ಯಾಗ್ರಹ ನಡೆಸಿದ ಜಿಲ್ಲಾ ಕಾಂಗ್ರೆಸ್ ಸಮಿತಿ. ಅಸ್ತಿತ್ವಕ್ಕೆ ಬಂದ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ವಿಜಯನಗರ ಜಿಲ್ಲಾ ಘಟಕ. ನೊಂದವರಿಗೆ ಧ್ವನಿಯಾಗುವಂತೆ ನೂತನ ಸಮಿತಿಗೆ ಕರೆ ನೀಡಿದ ಸಚಿವ ಆನಂದ್ ಸಿಂಗ್. ಬಹುತೇಕವಾಗಿ ಪೂರ್ಣಗೊಂಡ ವಾಲ್ಮೀಕಿ ಭವನದ ನಿರ್ಮಾಣ. ಸ್ಥಳಕ್ಕೆ ಭೇಟಿ ನೀಡಿ ಕಲ್ಯಾಣ ಮಂಟಪವನ್ನ ಪರಿಶೀಲಿಸಿದ ಸಚಿವ ಆನಂದ್ ಸಿಂಗ್. ಈಗ ವಾರ್ತೆಗಳ ವಿವರ. ಹೊಸಪೇಟೆ ತಾಲೂಕು ಬಲಿಜ ಸಮಾಜದಿಂದ ಯೋಗಿ ನಾರಾಯಣರವರ 187ನೇ ಆರಾಧನಾ ಮಹೋತ್ಸವ ಕೈಗೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಬಲಿಜ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಇನ್ನು ಬಲಿಜ ಭವನದ ನಿರ್ಮಾಣಕ್ಕಾಗಿ 50 ಲಕ್ಷ ಮೊತ್ತದ ಅನುದಾನ ನೀಡುವುದಾಗಿ ಸಚಿವ ಆನಂದ್ ಸಿಂಗ್ ರವರು ಈ ವೇಳೆ ಭರವಸೆ ನೀಡಿದ್ದಾರೆ. ಹೀಗೆ ನಗರದ ಹೊರವಲಯದ ರಿಂಗ್ ರೋಡ್ನಲ್ಲಿ ಬರುವ ಬಲಿಜ ಭವನದಲ್ಲಿ ಯೋಗಿ ನಾರಾಯಣರವರ 187ನೇ ಆರಾಧನಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ಕಲಾ ತಂಡದಿಂದ ಭರತನಾಟ್ಯದ ಮೂಲಕ ಪ್ರಾರ್ಥನೆ ನಡೆಸಿಕೊಡಲಾಯಿತು. ಬಳಿಕ ಯೋಗಿ ನಾರಾಯಣರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರಮೀಳಾ ನಾಯ್ಡುರವರು ಮಾತನಾಡಿ, ನಮ್ಮ ಸಮುದಾಯವನ್ನ ಮರಳಿ 2ಎಗೆ ಸೇರ್ಪಡೆಗೊಳಿಸಿದ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರವನ್ನ ನಾವು ಮರೆಯುವಂತಿಲ್ಲವೆಂದರು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಮೈಕ್ರೋ ಮೈನಾರಿಟಿಯಲ್ಲಿ ಬರುವ ಸಮುದಾಯಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕೆಂದು ಹೇಳುತ್ತಾ ಸಮಾಜದ ಕೋರಿಕೆಯ ಮೇರೆಗೆ ಬಲಿಜ ಭವನದ ನಿರ್ಮಾಣಕ್ಕೆ 50 ಲಕ್ಷ ಮೊತ್ತದ ಅನುದಾನವನ್ನ ಮಂಜೂರು ಮಾಡಲಾಗಿದೆ ಎಂದರು. ಇವತ್ತು ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಾವೆಲ್ಲ ಸಂಘಟನೆ ಮಾಡ್ತಾ ಇದ್ದೀವಿ, ಸಮಾಜವನ್ನ ಒಟ್ಟಾಗಿ ತಗೊಂಡು ಹೋಗುವಂತ ಕೆಲಸ ಹಿರಿಯರು ಮಾಡ್ತಾ ಇದ್ದೀವಿ. ಈ ನಾವು ಮೈಕ್ರೋ ಮೈನಾರಿಟೀಸ್ ಇದ್ದಂತ ಸಮಾಜಗಳು ನಮ್ಮ ಮಕ್ಕಳಿಗೆ ಮೊದಲನೇ ಆದ್ಯತೆ ಬಂದು ಶಿಕ್ಷಣ. ಆ ಶಿಕ್ಷಣ ಕೊಡೋದ್ರಿಂದ ನಮ್ಮ ರಾಜ್ಯಕ್ಕೂ ಮತ್ತು ರಾಷ್ಟ್ರಕ್ಕೂ ಒಂದು ಭವಿಷ್ಯ ಕಟ್ಟುವಂತ ಪುಣ್ಯ ನಮಗೆ ಬರುತ್ತೆ. ಸುಮಾರು
ಆದೇಶ ಬರುತ್ತೆ. ಒಂದು ತಮ್ಮ ಸಮಾಜಕ್ಕೆ ಒಂದು 50 ಲಕ್ಷದ ಅನುದಾನ ಯೋಗಿ ನಾರಾಯಣ್ ದೇವಸ್ಥಾನದ ಹತ್ತಿರ ಯಾತ್ರಿ ನಿವಾಸ ಎಲ್ಲಿ ಅದು, ಹಾಗಾಗಿ ಅದಕ್ಕೆ ನನ್ನ ಸಣ್ಣ ಅಳಿಲು ಸೇವೆಯನ್ನ ತಮ್ಮ ಸಮಾಜಕ್ಕೆ ನಾನು ಕೊಡುಗೆಯಾಗಿ ನಮ್ಮ ಸರ್ಕಾರದ ವತಿಯಿಂದ ಕೊಟ್ಟಿರೋದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಇವತ್ತು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಗುರುತು ಹಿಡಿದು ನಾನು ಸಮಾಜ ಕಟ್ಟುವಂತ ಪ್ರತಿಯೊಬ್ಬರಿಗೆ ಸಹಕಾರ ಕೊಡುವಂತ ರೀತಿಯಲ್ಲಿ ನಡೀತಾ ಬರ್ತಾ ಇದ್ದೀನಿ. ಹಾಗಾಗಿ ತಮ್ಮ ಸಮಾಜದ ಎಲ್ಲರ ಆಶೀರ್ವಾದ ಮತ್ತು ಸಹಕಾರ ಮುಂದೆನೂ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಅದೇ ರೀತಿ ವಿಜಯನಗರ ಜಿಲ್ಲೆಯ ರಚನೆಗೆ ಹಾಗೂ ಏತ ನೀರಾವರಿ ಯೋಜನೆಗೆ ಸಹಕರಿಸಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ನಾವು ಎಂದೂ ಕೂಡ ಮರೆಯಬಾರದೆಂದರು. ಯಡಿಯೂರಪ್ಪನವರು ಯಾವ ಮಾತು ಕೊಟ್ಟಿದ್ರೋ ಆ ಮಾತಿನ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ಸುಮಾರು 250 ಕೋಟಿಯಿಂದ 28 ಕೆರೆಗಳನ್ನು ತುಂಬುವಂತ ಯೋಜನೆ ಇನ್ನೇನು ಇನ್ನು 4-5 ತಿಂಗಳಲ್ಲಿ ಆ ಯೋಜನೆಯೂ ಪೂರ್ತಿಯಾಗುತ್ತೆ. ಆ ಭಾಗದಲ್ಲಿ ನಾವು ಕೆರೆ ಮಾಡೋದಕ್ಕೆ ಸ್ವಲ್ಪ ಭೂಮಿಗಳ ಅವಶ್ಯಕತೆ ಇದ್ವು. ಆದ್ರೆ ಅಲ್ಲಿ ಮೊದಲು ಎಲ್ಲರೂ ಭೂಮಿ ಕೊಡ್ತಾ ಇದ್ರು. ಈ ಕೆರೆ ಬರ್ತಾ ಇರೋದ್ರಿಂದ ಯಾರು ಭೂಮಿಗಳು ಕೊಡ್ತಾ ಇಲ್ಲ. ಆದ್ರೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಆ ಕೆರೆಗಳಿಂದ ಆ ಭೂಮಿನಲ್ಲಿ ಒಂದು ಬೆಳೆ ಆದ್ರೂ ಬೆಳೆದು ಆ ಬಡ ರೈತ ತನ್ನ ಕುಟುಂಬ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಸದಾ ನಾವು ನೆನಪು ಮಾಡ್ಕೊಳ್ತಾ ಇರಬೇಕು. ಸದಾ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ನಿಟ್ಟಿನಲ್ಲಿ ಇವತ್ತು ಈ ಕನಸಾಗೇ ಇರ್ತಾ ಇತ್ತು. 2 ದಶಕಗಳಿಂದ ವಿಜಯನಗರ ಆಗ್ಬೇಕು, ಜಿಲ್ಲೆ ಆಗ್ಬೇಕು, ಯಾರ್ಯಾರೋ ಹೋರಾಟ, MP ಪ್ರಕಾಶ್ ಅವರು ಇದ್ದಾಗಿಂದ ಹೋರಾಟ ಆದ್ರೆ ಆಗ್ಲಿಲ್ಲ. ಆದ್ರೆ ನನ್ನ ಯಾವ ಜನ್ಮದ ಭಾಗ್ಯನೋ ಪುಣ್ಯನೋ ಗೊತ್ತಿಲ್ಲ. ಬಳಿಕ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಬಲಿಜ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಬಳಿಕ ಬೆಂಗಳೂರು ಕೇಂದ್ರದ ಸಂಸದರಾದ ಪಿಸಿ ಮೋಹನ್ ರವರು ಮಾತನಾಡಿ, ಕೈವಾರ ತಾತನವರು ಬರೆದ ಕಾಲಜ್ಞಾನವನ್ನ ಇಂತಹ ಕ್ರಮದಲ್ಲಿ ವಿತರಿಸುವ ಕೆಲಸ ಆಗಬೇಕಿದೆ ಎಂದರು. ಅದೇ ರೀತಿ 1991ರಲ್ಲಿ ರಾಜ್ಯದ ಅಂದಿನ ಮುಖ್ಯಮಂತ್ರಿಗಳು ನಮ್ಮ ಸಮಾಜವನ್ನ ವಿನಾಕಾರಣ 2A ಯಿಂದ 3Aಗೆ ವರ್ಗ ಮಾಡಿದ್ದರು. ನಮ್ಮ ಸಮುದಾಯದ ಹೋರಾಟದ ಫಲವಾಗಿ ಬಿಎಸ್ ಯಡಿಯೂರಪ್ಪನವರ ಸರ್ಕಾರದಿಂದ ಪುನಃ 2Aಗೆ ಸೇರ್ಪಡೆಗೊಳಿಸಲಾಯಿತು. ಹಾಗಾಗಿ ಬಿಎಸ್ ಯಡಿಯೂರಪ್ಪನವರನ್ನ ನಾವು ಎಂದೂ ಕೂಡ ಮರೆಯಬಾರದೆಂದರು. ಬಲಿಜ ಸಮಾಜ ಬಿಜೆಪಿ ಪಕ್ಷಕ್ಕೆ ಸದಾ ಚಿರಋಣಿಯಾಗಿರಬೇಕೆಂದರು. ಕೈವಾರ ತಾತಯ್ಯನವರ ಜಯಂತಿ 187ನೇ ಒಂದು ಜಯಂತಿಯನ್ನು ನಾವೆಲ್ಲರೂ ಕೂಡ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ಒಂದು ಕೈವಾರ ತಾತಯ್ಯನ ಒಂದು ಕಾಲಜ್ಞಾನ ಏನೊಂದು 187 ವರ್ಷಗಳ ಹಿಂದೆ ಮುಂದೆ ಏನಾಗುತ್ತೆ ಅಂತ ಹೇಳಿ ನಮ್ಮ ಕೈವಾರ ತಾತಯ್ಯನವರು ಬರ್ದಿರೋದನ್ನ ಇವತ್ತಿಗೂ ಕೂಡ ಸತ್ಯ ಆಗ್ತಾ ಇದೆ. ಖಂಡಿತವಾಗ್ಲೂ ಕೂಡ ಈ ತರಹದ ಒಂದು ಕಾರ್ಯಕ್ರಮಗಳಲ್ಲಿ ಬಂದಿರುವಂತಹ ಗೆಸ್ಟ್ಗಳಿಗೆ ಎಲ್ಲರಿಗೂ ಕೂಡ ನಾವು ಕೈವಾರ ತಾತಯ್ಯನವರು ಬರೆದಂತಹ ಕಾಲಜ್ಞಾನವನ್ನು ಕೊಡಬೇಕು ಅಂತ ನಾನೆಲ್ಲರಿಗೂ ಕೂಡ ಸಂಘದವರಿಗೆ ವಿನಂತಿ ಕೂಡ ಮಾಡ್ತೀನಿ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಬಲಿಜ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ. ನಮಗೆ 91ರಲ್ಲಿ ವಿನಾಕಾರಣ ಅಂದಿನ ಮುಖ್ಯಮಂತ್ರಿಗಳು ನಮ್ಮನ್ನು 2A ಇದ್ದದನ್ನು 3A ಹಾಕಿದ್ರು. ಅದರಿಂದ ಬಹಳಷ್ಟು ಜನಕ್ಕೆ ಒಂದು ತೊಂದರೆ ಆಯ್ತು. ಅನಂತ್ ಸಿಂಗ್ ಸಾಹೇಬ್ರೆ, ಈ ಒಂದು ಯಾವುದೇ ಒಂದು ಸಮುದಾಯಕ್ಕೆ ಆ ಒಂದು ಶಿಕ್ಷಣ ಮತ್ತೆ ಉದ್ಯೋಗವನ್ನು ಕಿತ್ಕೊಂಡ್ರೆ ಆ ಸಮುದಾಯ ತಾನಾಗಿ ತಾನೇ ಸತ್ತೋಗುತ್ತೆ. ಆ ಕೆಲಸವನ್ನು ಹಿಂದೆ 91ರಲ್ಲಿ ಇದ್ದಂತ ಮುಖ್ಯಮಂತ್ರಿ ಮಾಡಿದ್ರು. ಅದನ್ನು ನಾವು ಎಲ್ಲರೂ ಕೂಡ ಸಮಾಜದ ಪರವಾಗಿ ನಾವು ಹೋಗಿ ಭಾರತೀಯ ಜನತಾ ಪಕ್ಷದ ಅಧಿಕಾರ ಬಂದ ಮೇಲೆ ಯಡಿಯೂರಪ್ಪನವರ ಹತ್ರ ಹೋಗಿ ಕೇಳಿದಾಗ ಅವರು ಸಮಾಜದ ಒಂದು ಪರಿಸ್ಥಿತಿಯನ್ನು ನಾವು ಹೇಳಿದ್ವಿ, ವಿನಾಕಾರಣ ನಮ್ಮನ್ನು ತಗೊಂಡೋಗಿ 3Aಗೆ ಹಾಕಿದ್ದಾರೆ ಸರ್ ಅಂತ ಹೇಳಿದಾಗ ಅವರು ಶಿಕ್ಷಣ ವರ್ಗಕ್ಕೆ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಸಮೀಕ್ಷೆ ಮಾಡಿಸಿ ಸಮಾಜದ ಸ್ಥಿತಿಗತಿಗಳನ್ನು ಅವರು ಪರಿಶೀಲನೆ ಮಾಡಿ ಮತ್ತೆ 3A ಇಂದ 2Aಗೆ ಎಜುಕೇಶನ್ ಕೊಟ್ಟರು. ಇದಾದ ಮೇಲೆ ಲಕ್ಷಾಂತರ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ದಾರೆ, ಸಾವಿರಾರು ಜನ MBBS ಸ್ಟೂಡೆಂಟ್ಸ್ ಕೂಡ ಆಗಿರೋದನ್ನು ಕೂಡ ನಾವೆಲ್ಲರೂ ಕೂಡ ಇಲ್ಲಿ ನೆನೆಸ್ಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ ನಾನು ಇವತ್ತು ಕೂಡ ಹೇಳ್ತೀನಿ, ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಿದ್ದೇನೋ ಕೈವಾರ ತಾತಯ್ಯನೇ ಕಳಿಸಿದ್ನೋ ಏನೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ 5-6 ಜನ ಕಾಂಗ್ರೆಸ್ ಅಲ್ಲಿ MLA ಇದ್ರು, ಎಲ್ಲರೂ ಇದ್ರು, ದೊಡ್ಡ ದೊಡ್ಡ ಪದವಿಗಳಲ್ಲಿ ಇದ್ರು ಕೂಡ ಏನೂ ಮಾಡಲಿಲ್ಲ.
ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಯಡಿಯೂರಪ್ಪ ಅವರು ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಈ ಸಮಾಜಕ್ಕೆ ಎರಡು ಕಣ್ಣುಗಳಿದ್ದಂಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ನಮ್ಮ ಸಮಾಜಕ್ಕೆ ಅನ್ಯಾಯ ಆದಂತಹ 3A ಇಂದ 2Aಗೆ ನಮ್ಮನ್ನು ಮತ್ತೆ ಎಜುಕೇಶನ್ಗೆ ತಂದದ್ದಂತೂ, ಮತ್ತೆ ಕಾಲಜ್ಞಾನಿ ಕೈವಾರ ತಾತಯ್ಯನ ಜಯಂತಿ ಮಾಡಬೇಕು ಅಂತ ಹೇಳಿ ಹಿಂದೆ ಬಹಳ 22 ದಶಕಗಳಿಂದ ಜನಗಳ ಒಂದು ಕನಸಿತ್ತು. ಅದನ್ನ ನನಸು ಮೊನ್ನೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮಾಡಿಕೊಟ್ಟಿರೋದನ್ನು ಕೂಡ ನಾವು ನೆನೆಸ್ಕೊಳ್ಬಹುದು. ನಾನು ನಮ್ಮೆಲ್ಲರ ಸಮಾಜದ ಮುಖಂಡರಿಗೂ ಒಂದು ಮಾತು ಹೇಳ್ತೀನಿ, ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಚಿರಋಣಿಯಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಮಾಜಕ್ಕೆ ಏನಾದ್ರು ಆಗಿದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ. ಇವತ್ತು ನಾವೇ ಯಾರನ್ನ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಕೂಡ ಮಾಡಕ್ಕಾಗ್ತಿರ್ಲಿಲ್ಲ. ಆದ್ರೆ ನಮ್ಮ ಯಡಿಯೂರಪ್ಪನವರು ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಸಮಾಜಕ್ಕೆ ತಮ್ಮ ಸಮಾಜಕ್ಕೆ ಬಿಟ್ಟು ನಮ್ಮ ಸಮಾಜಕ್ಕೆ ಮಾಡಿರೋದನ್ನ ನಾವು ಯಾವತ್ತು ನೆನೆಸ್ಕೊಳ್ಬೇಕಾಗುತ್ತೆ. ಇವತ್ತು ಈ ಒಂದು ತಾವೆಲ್ಲರೂ ಕೂಡ ಈ ಹೊಸಪೇಟೆ ಮತ್ತು ವಿಜಯನಗರದ ಜಿಲ್ಲೆಯವರು ಪುಣ್ಯವಂತರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಆನಂದ್ ಸಿಂಗ್ ಅಂತಹ ಒಂದು MLA ಅನ್ನು ಪಡೆದು ಅವರು ಮಂತ್ರಿ ಆಗಿದ್ದಾರೆ. ಇವತ್ತು ವಿಜಯನಗರ ಸ್ಥಾಪನೆ ಆಗಿದ್ದು ಅವರಿಂದ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವರು ಈಗಾಗಲೇ ಹೇಳಿದಾಗೆ ನನಗೇನು ಬೇಕಾಗಿಲ್ಲ, ನನಗೆ ಮಂತ್ರಿ ಬೇಕಾಗಿಲ್ಲ, ನನಗೇನು ಬೇಕಾಗಿಲ್ಲ, ಯಾವುದು ಕೂಡ ಖಾತೆ ಬೇಡ, ನನಗೆ ಬೇಕಿರುವಂತದ್ದು ವಿಜಯನಗರ ಜಿಲ್ಲೆ ಆಗಬೇಕು ಅಂತ ಕೇಳಿದ್ರು. ಎಲ್ಲರೂ ಕೂಡ MLA ಆಗಿದ ತಕ್ಷಣ ನಾನು ಮಂತ್ರಿ ಆಗ್ಬೇಕು ಅಂತಾರೆ, ಮಂತ್ರಿ ಆಗಿದ ತಕ್ಷಣ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ. ಆದ್ರೆ ನೀವೆಲ್ಲರೂ ಪುಣ್ಯವಂತರು, ತಮಗೆ ಇವತ್ತು ಇಂತಹ ಒಂದು MLA ಸಿಕ್ಕಿರುವಂತದ್ದು, ಮಂತ್ರಿ ಸಿಕ್ಕಿರುವಂತದ್ದು. ನಾನು ಆನಂದ್ ಸಿಂಗ್ ಅವ್ರನ್ನ ಬಹಳ ಒಂದು 15-20 ವರ್ಷಗಳಿಂದ ನಾನು ನೋಡಿದ್ದೀನಿ. ಬಹಳ ಒಳ್ಳೆಯ ಮನುಷ್ಯ, ಎಲ್ಲರಿಗೂ ಕೂಡ ಮರ್ಯಾದೆ ಕೊಡ್ತಾರೆ, ಎಲ್ಲರೂ ಕೂಡ ಅಣ್ಣ ಅಕ್ಕ ಅಂತ ಮಾತಾಡ್ತಾರೆ, ಒಳ್ಳೆಯ ಮನುಷ್ಯ. ಗುತ್ತಿಗೆ ಆಧಾರದ ಮೇರೆಗೆ ದೇಶದಲ್ಲಿನ ಯುವಕರಿಗೆ 4 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಅಗ್ನಿಪಥ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಈ ಯೋಜನೆಯನ್ನ ದೇಶದ ವಿವಿಧ ರಾಜ್ಯಗಳಲ್ಲಿ ವಿರೋಧಿಸಲಾಗುತ್ತಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ದಿನಾಂಕ 27ರಂದು ಅಗ್ನಿಪಥ್ ಯೋಜನೆಯನ್ನ ವಿರೋಧಿಸಿ ರಾಜ್ಯವ್ಯಾಪಿ ಶಾಂತಿಯುತ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಬಳ್ಳಾರಿ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ 90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಕೇಂದ್ರ ಬಿಜೆಪಿ ಸರ್ಕಾರದ ಅಗ್ನಿಪಥ್ ಯೋಜನೆ ವಿರುದ್ಧ ಯುವಕ ಯುವತಿಯರು ಹಾಗೂ ವಿದ್ಯಾರ್ಥಿಗಳಿಂದ ಶಾಂತಿಯುತ ಸತ್ಯಾಗ್ರಹವನ್ನ ತಹಶೀಲ್ದಾರ್ ಕಚೇರಿ ಎದುರು ಶಾಂತಿಯುತ ಸತ್ಯಾಗ್ರಹವನ್ನ ನಡೆಸಲಾಯಿತು. ಅಗ್ನಿಪಥ್ ಯೋಜನೆ ಯುವಕರಿಗೆ ಮಾರಕ ಯೋಜನೆಯಾಗಿದ್ದು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಕೂಡಲೇ ವಾಪಸ್ ಪಡೆಯಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಇಡೀ ನಮ್ಮ ದೇಶದ ಮಕ್ಕಳಿಗೆ ಏನು ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಇದು ಒಂದು ಸುಳ್ಳು ಹೇಳಿ ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದಾರೆ. ಏನು ಈ ಬಿಜೆಪಿ ಸರ್ಕಾರ ಬಂದಾಗಲಿಂದ ನಾವು ನೋಡಬತ್ತೀವಿ, ರೈತರ ವಿರೋಧಿ ಮಸೂದೆ ತಂದ್ರು, ಅದು ಬೀದಿಗೆ ಬಂದು ಹಿಂಸಾ ಹತ್ತಿದಾಗ ಆ 3 ಕಾಯ್ದೆಗಳನ್ನು ಬಿಟ್ಟಿದ್ರು. ಈಗ ಏನ್ ಕಾಯ್ದೆ ತಂದಿರಿ, ಈ ಕಾಯ್ದೆ ಕೂಡ ಜನ ವಿರೋಧಿ ಕಾಯ್ದೆ ಆಗಿದೆ. ಈ ಕಾಯ್ದೆಯನ್ನು ನೀವು ತಕ್ಷಣ ಬಿಡಬೇಕು, ಇಲ್ಲಾಂದ್ರೆ ಈ ಹೋರಾಟ ಉಗ್ರ ಹೋರಾಟ ಇದು ಕೈ ಬಿಡೋ ಮಟ್ಟಿಗೆ ಈ ಹೋರಾಟ ಹಂತವಾಗಿ ಮುಂದೆ ಹೋಗ್ತದೆ. ಇವತ್ತು ಯುವಕರು ಡಿಗ್ರಿ ಸುಮಾರು 1 ವರ್ಷಕ್ಕೆ ಬರೋ ನಮ್ಮ ರಾಜ್ಯದಲ್ಲಿ 25 ಲಕ್ಷ ಮಕ್ಕಳು ಇವತ್ತು ಡಿಗ್ರಿಗಳು ಆಗ್ತಾವ. MBBS ಇರ್ಬೋದು, ಕಾಮರ್ಸ್ ಇರ್ಬೋದು, BEd ಇರ್ಬೋದು, ಇವತ್ತು ಡಿಗ್ರಿಗಳು ಆಗುತ್ತೆ. ನಮ್ಗೆ ಕೆಲಸ ಎಲ್ಲಿದೆ? ಏನ್ ಮಾಡಕತ್ತೆ ನೀವು? ಬರೇ ಜನರಿಗೆ ಮೋಸ. ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನ್ ಡಬಲ್ ಇಂಜಿನ್ ಸರ್ಕಾರ ಅಂತಾರ, ಭ್ರಷ್ಟ ಸರ್ಕಾರ, 40% ಭ್ರಷ್ಟ ಸರ್ಕಾರ ಅಂತ ಇವತ್ತು ಇತಿಹಾಸದಲ್ಲಿ ಎಲ್ಲ ಕಾಂಟ್ರಾಕ್ಟರ್ಗಳು ಒಂದು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದ ಮುಖಾಂತರ ನೇರವಾಗಿ ಇದು ಹೇಳಿದಾರ, ಇದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಭ್ರಷ್ಟ ಸರ್ಕಾರ ಅಂತೇಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನ ನಿಮ್ಗೆ ಪಾಠ ಕಲಿಸ್ತಾರ. ಇಂಥ ಜನ ವಿರೋಧಿ ಕಾಯ್ದೆಗಳನ್ನು ನೀವು ತರಬಾರದು. ಏನೈತಲ್ಲ ತಕ್ಷಣ ಇದು ಹಿಂಪಡಿಬೇಕು. ಈ ಒಂದು ಪ್ರತಿಭಟನೆ ನಮ್ದು ಶಾಂತಿಯುತವಾಗಿ
ಕೈ ಬಿಡಮಟ್ಟಿಗೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಈ ನಮ್ಮ ಪ್ರತಿಭಟನೆ ಆಗಿರಬೇಕು. ಹಾಗೂ ನೀವು ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದು ಇವತ್ತಿನ ದಿವಸ ಕರೆ ಕೊಟ್ಟಿದ್ದೀವಿ. ನಮ್ಮ ಕೆಪಿಸಿಸಿ ವತಿಯಿಂದ, ಎಐಸಿಸಿ ವತಿಯಿಂದ ಸರ್ಕಾರ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ, ನೀವು ತಕ್ಷಣ ಏನು ಈ ಕಾಯ್ದೆ ತಂದಿದ್ದೀರಿ ಹಿಂಪಡೆಯಬೇಕಂತೇಳಿ. ಇನ್ನು ದೇಶದಲ್ಲಿ ಸುಮಾರು 12,000 ಖಾಸಗಿ ಕಂಪನಿಗಳು ನಮ್ಮ ದೇಶ ಬಿಟ್ಟು ಹೋಗುತ್ತಿವೆ. ಹಾಗಾಗಿ ಯುವಕರಿಗೆ ಕೇಂದ್ರ ಸರ್ಕಾರ ಉದ್ಯೋಗ ನೀಡಬೇಕೇ ಹೊರತು 4 ವರ್ಷ ಗುತ್ತಿಗೆ ಆಧಾರದ ಮೇಲೆ ಸೇನೆಗೆ ಭರ್ತಿ ಮಾಡಿ ಯುವಕರನ್ನ ನಡು ನೀರಿನಲ್ಲಿ ಬಿಡುವ ಕೆಲಸದಿಂದ ಕೇಂದ್ರ ಸರ್ಕಾರ ಹಿಂದೆ ಸರಿಬೇಕೆಂದು ಆಗ್ರಹಿಸಿದ್ದಾರೆ. ರೀಸೆಂಟ್ ಆಗಿ ಒಂದು ಡೆಕ್ಕನ್ ಅಂಡ್ ಪೇಪರ್ನಲ್ಲಿ ನಾನು ಓದಿದೆ, ಒಂದು ವಾರದ ಕೆಳಗಡೆ. ನೀವು ಸಾಕಷ್ಟು ಜನ ನೋಡಿರ್ತೀವಿ. ಸುಮಾರು 12,000 MNCs ಕಂಪ್ನಿಗಳು ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದಾವೆ. ಆಲ್ಮೋಸ್ಟ್ ಆಲ್ ಅವರು ಕ್ಲೋಸ್ ಆಗ್ತಾ ಇದಾವೆ ಕಂಪ್ನೀಸ್ಗಳು. ಲೆಕ್ಕ ಹಾಕಿದ್ರೆ ಅದರಿಂದ ಲಕ್ಷಾಂತರ ಉದ್ಯೋಗರಿಗೆ ನಿರುದ್ಯೋಗರು ಆಗ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಎಸ್ಟಿಮೇಟೆಡ್ ಸದ್ಯಕ್ಕೆ ಕೋಟ್ಯಾಂಗಟ್ಟಲೆ ಉದ್ಯೋಗಿಗಳು ನಿರುದ್ಯೋಗ 12,000ಕ್ಕಿಂತ ಹೆಚ್ಚು MNCs ಕಂಪ್ನಿಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಅದರ ಕಾರಣ ಇಷ್ಟೇ, ಇಲ್ಲಿ ಆಗ್ತಿರೋ ಗಲಭೆಗಳು. ಇಲ್ಲಿ ಡೆವಲಪ್ಮೆಂಟ್ ಒಂದು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಒಂದು ಫೈನಾನ್ಸ್ ಬಜೆಟ್ನಲ್ಲಿ ಒಂದು ಫ್ಯೂಚರ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬಗ್ಗೆ ಅವರು 10 ವರ್ಷ ಕೆಳಗೆ ಒಂದು ಹೇಳಿದ್ರು. ಏನಂತಂದ್ರೆ ಮುಂದಿನ ದಿನದಲ್ಲಿ ಇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಗ್ಲೋಬಲ್ ಅಗ್ರಿಮೆಂಟ್ ಆದಾಗ್ಲಿಂದ ನಮ್ಮ ದೇಶದಲ್ಲಿ ಬೇರೆ ಬೇರೆ ದೇಶಗಳಿಂದ ಮೆಟಲ್ಗಳು, ವಸ್ತುಗಳು ಇಲ್ಲಿ ಬರಕ್ಕೆ ನಾವು ಪರ್ಮಿಷನ್ ಕೊಡಬೇಕು. ಇದು ಒಂದು ಅಗ್ರಿಮೆಂಟ್ ಆಗಿದೆ. ಅದಕ್ಕೋಸ್ಕರ ಆ ವಸ್ತುವಿನ ನಮ್ಮ ಇಂಡಸ್ಟ್ರಿಯಲ್ನ ಡೆವಲಪ್ಮೆಂಟ್ ಬಹಳ ಸ್ಟ್ರೆಂಥನ್ ಮಾಡಬೇಕು. ಇದು ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಮಾತ್ರ ನಮ್ಮ ಇಂಡಸ್ಟ್ರೀಸ್ಗಳು ನಮ್ಮ ಸರ್ವೈವಲ್ ಆಗಲಿಕ್ಕೆ ಸಾಧ್ಯ. ಅದರಿಂದ ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರು. ನಂತರ ಇದು ಮುಂದೆ ಉಳಿಸ್ಕೋಬೇಕಾಗಿತ್ತು. 8 ವರ್ಷದಿಂದ ಇಂಡಸ್ಟ್ರೀಸ್ ನೋಡ್ರಿ, ಸಾಕಷ್ಟು ಇಂಡಸ್ಟ್ರೀಸ್ ಕ್ಲೋಸ್ ಆಗ್ತಾ ಇದಾವೆ, ಓಪನ್ ಆಗ್ತಾ ಇಲ್ಲ. ಸೊ ಇದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ಅವರು ಇದ್ದಾಗಲಿಂದಲೂ ಇವಾಗಲೂ ಒಂದು ಶಾಂತಿಯುತ ಸಭೆ ನಡೆಸ್ಕೊಂತಲೇ, ಶಾಂತಿಯುತ ಪ್ರೊಟೆಸ್ಟ್ ಮಾಡ್ಕೊಂತಲೇ ಬಂದಿದೆ. ಮುಂದಿನ ನಾವು ಕಾಂಗ್ರೆಸ್ ಪಕ್ಷ ಇದೇ ರೀತಿ ಪ್ರೊಟೆಸ್ಟ್ ಮಾಡ್ತೀವಿ. ಯಾವ ಗಲಭೆ ಇಲ್ದಂಗೆ, ಯಾರಿಗೂ ತೊಂದರೆ ಆಗಿದ್ರೆ ಪ್ರೊಟೆಸ್ಟ್ ಅಂತ ಮುಂದಿರುತ್ತೆ. ಸರ್ಕಾರ ಎಚ್ಚೆತ್ತು ಅಗ್ನಿಪಥ್ ಯೋಜನೆದು ಅದರಲ್ಲಿ ಎಷ್ಟು ಪ್ಲಸ್ ಪಾಯಿಂಟ್ ಇದು, ಮೈನಸ್ ಪಾಯಿಂಟ್ಗಳು ಜಾಸ್ತಿ ಇದೆ. ಅದನ್ನು ಯೋಚನೆ ಮಾಡಿ ಆದಷ್ಟು ಬೇಗ ಹಿಂದೆ ತಗೊಂಡ್ರೆ ದೇಶದ ಹಿತದೃಷ್ಟಿಯಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ಇಷ್ಟು ಮಾತ್ರದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕೇಂದ್ರ ಸರ್ಕಾರ ದೇಶದ ಯುವಕರ ಶಕ್ತಿಯನ್ನ ಕೆಣಕಲು ಹೊರಟಿದೆ. ಇತ್ತ ರಾಜ್ಯದಲ್ಲಿ ಪಠ್ಯ ಪರಿಷ್ಕರಣೆ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ನಶೆಗೇರಿಸಲಾಗುತ್ತಿದೆ. ಈ ಅಂಶಗಳನ್ನ ವಿರೋಧಿಸಿ ಬರುವ ದಿನಗಳಲ್ಲಿ ಬಿಜೆಪಿ ಸಚಿವರು, ಸಂಸದರು ಹಾಗೂ ಶಾಸಕರ ನಿವಾಸದ ಎದುರು ಪ್ರತಿಭಟನೆ ನಡೆಸಲಾಗುವುದೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಲಾಗಿದೆ. ಅಗ್ನಿಪಥ್ ಯೋಜನೆಯು ಕೂಡ ಯುವಕರಿಗೆ ಈ ದೇಶದಲ್ಲಿ ಯುವಕರ ಶಕ್ತಿಯನ್ನ ಕೆಣಕಲು ಹೊರಟಿದೆ ಈ ಬಿಜೆಪಿ ಸರ್ಕಾರ. ಇವತ್ತೇನು ಈ ಯೋಧರು ಮತ್ತೆ ಬಿಜೆಪಿ ಸರ್ಕಾರದ ಅವರ ಕಚೇರಿಯನ್ನ ಕಾಯ್ಬೇಕು ಅನ್ನೋಂತ ಹೇಳಿಕೆಗಳನ್ನ ಈ ಶಾಸಕರುಗಳು ಕೊಡ್ತಾರೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತೇನೋ ಪಠ್ಯ ಪರಿಷ್ಕರಣವನ್ನು ಮಾಡಿದರೆ ವಿದ್ಯಾರ್ಥಿಗಳ, ಸಣ್ಣ ಮಕ್ಕಳ, ಭವಿಷ್ಯದ ಮಕ್ಕಳ ತಲೆಗೆ ನೀವು ನಶೆಯನ್ನು ಏರಿಸ್ತಾ ಇದ್ದೀರಿ. ಈ ನಶೆ ಏರಿಸುವುದರಿಂದ ನಿಮ್ಮ ಸರ್ಕಾರಕ್ಕೆ ಯುವಕರು ಮತ್ತು ವಿದ್ಯಾರ್ಥಿಗಳು ಘಂಟಾಘೋಷವಾಗಿ ಈ ಒಂದು ಶಾಂತಿಯುತ ಪ್ರತಿಭಟನೆ ಅಷ್ಟೇ ಆಗಿದೆ. ಇವತ್ತು ನಿಮ್ಮ ಆಫೀಸ್ಗಳ ಮುಂದೆ, ಶಾಸಕರ ಮನೆಗಳ ಮುಂದೆ, ಸಚಿವರ ಮನೆಗಳ ಮುಂದೆ ಮುತ್ತಿಗೆ ಹಾಕೋದ್ರ ಮೂಲಕ ನಿಮ್ಮ ಶಾಸಕರ ಕಚೇರಿಗಳನ್ನು ಮತ್ತು ಸಚಿವರ ಕಾರ್ಯಾಲಯಗಳನ್ನು, ಬಿಜೆಪಿ ಆಫೀಸ್ಗಳನ್ನು ನಾವು ನುಚ್ಚು ನೂರು ಮಾಡುವಂಥ ಪರಿಸ್ಥಿತಿ ವಿದ್ಯಾರ್ಥಿಗಳು ಮತ್ತು ಯುವ ಶಕ್ತಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಇವತ್ತು ಶಾಂತಿಯುತ ಪ್ರತಿಭಟನೆ ಮೂಲಕ ತಮಗೆ ಸಂದೇಶವನ್ನು ಕೊಡ್ತೀವಿ. ಹಾಗಾಗಿ ಈ ಪ್ರತಿಭಟನೆಯು ಕೇವಲ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲ, ಹಳ್ಳಿ ಮಟ್ಟದಲ್ಲಿ ಕೂಡ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಈ ಒಂದು ಅಗ್ನಿಪಥ್ ಯೋಜನೆಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ತಮ್ಮ ಈ ಮೂಲಕ ಶಾಂತಿಯುತ ಪ್ರತಿಭಟನೆ ಮೂಲಕ ತಮಗೆ ಎಚ್ಚರಿಕೆ ಗಂಟೆಯನ್ನು. ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ವಿಜಯನಗರ ಜಿಲ್ಲಾ ಘಟಕದ ಉದ್ಘಾಟನೆ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು.
ಹೀಗೆ ಹೊಸಪೇಟೆ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಬರುವ ಒಳಾಂಗಣ ಕ್ರೀಡಾಂಗಣದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ವಿಜಯನಗರ ಜಿಲ್ಲಾ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ವಿಜಯನಗರ ಜಿಲ್ಲಾ ಘಟಕದ ಅಧ್ಯಕ್ಷ ಜಿ ಶಿವಕುಮಾರ್ ರವರು ಸಮಿತಿಯ ಉದ್ದೇಶಗಳ ಕುರಿತು ಪ್ರಾಸ್ತಾವಿಕ ನುಡಿಗಳ ಮೂಲಕ ತಿಳಿಸಿದರು. ಬಳಿಕ ಸಚಿವ ಆನಂದ್ ಸಿಂಗ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರಿಂದ ಸಸಿಗೆ ನೀರೆರೆಯುವ ಮೂಲಕ ಜಿಲ್ಲಾ ಸಮಿತಿಯ ಉದ್ಘಾಟನೆಗೆ ಚಾಲನೆ ನೀಡಿದರು. ಬಳಿಕ ಸಮಿತಿಯ ರಾಜ್ಯಾಧ್ಯಕ್ಷ ಶಿವಶಂಕರ್ ರವರು ಮಾತನಾಡಿ, ಎಸ್ಸಿ/ಎಸ್ಟಿ ಸಮುದಾಯದವರಿಗೆ ಕೌಶಲ್ಯ ತರಬೇತಿ ನೀಡಲು 2 ಎಕರೆ ಜಮೀನು ನೀಡಬೇಕೆಂದು ಆಗ್ರಹಿಸಿ ಸಚಿವ ಆನಂದ್ ಸಿಂಗ್ ರವರಿಗೆ ಮನವಿ ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ಎಲ್ಲರೂ ಕೂಡ ಒಗ್ಗೂಡಿಸುವಂತ ಕೆಲಸವನ್ನ, ರಾಷ್ಟ್ರೀಯತೆಯನ್ನು ಭಾರತೀಯತೆಯನ್ನು ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ಸಂಘಟನೆ ನೌಕರರ ಹಕ್ಕುಗಳಿಗೆ ಹೋರಾಟ ಮಾಡೋದ್ರ ಜೊತೆಗೆ ಸಮಾಜಮುಖಿ ಚಟುವಟಿಕೆಗಳಲ್ಲೂ ಕೂಡ ಬಡ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದಾಗ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಮಾಡೋದಾಗ್ಲಿ, ಆರೋಗ್ಯ ಶಿಬಿರಗಳನ್ನ ಮಾಡಿಸುವುದಾಗ್ಲಿ, ಮತ್ತೆ ಗ್ರಾಮೀಣ ಮಕ್ಕಳುಗಳಲ್ಲಿ ಸ್ವಯಂ ಉದ್ಯೋಗದ ಪರಿಕಲ್ಪನೆ ಹೆಚ್ಚಿಸುವಂಥದ್ದು, ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಕೂಡ ವೃದ್ಧಿ ಮಾಡುವಂಥದ್ದು, ಈ ತರ ದೂರದೃಷ್ಟಿತ್ವ ಕಾರ್ಯಕ್ರಮ ಇಟ್ಟುಕೊಳ್ಳೋದ್ರಿಂದ ಈ ಸಂಘಟನೆಗೂ ಕೂಡ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಸ್ಥಳಾವಕಾಶವನ್ನು ಕೊಡಬೇಕು. ಎಲ್ಲಾದ್ರೂ 2 ಎಕರೆ ಜಮೀನನ್ನ ಕೊಡಿಸಿದ್ರೆ, ಮತ್ತೆ ಇಲ್ಲಿ ಒಂದು ಕಚೇರಿ, ಒಂದು ಜಾಗವನ್ನ ಕೊಡಿಸಿದ್ರೆ ಇನ್ನೂ ಕ್ರಿಯಾಶೀಲವಾಗಿ ಕೆಲಸ ಮಾಡಕ್ಕಾಗತ್ತೆ. ಯಾಕೆಂದ್ರೆ ಇವತ್ತು ವಿಜಯನಗರ ಜಿಲ್ಲೆ ಒಂಥರ ಅದೃಷ್ಟ ಪಡೆದಿರುವಂತ ಜಿಲ್ಲೆ. ನಾನು ಸರ್ ಅವ್ರನ್ನ ಇವತ್ತೇ ಮಾತಾಡಿಸಿದ್ದು, ಸರ್ ಅವ್ರ ಬಗ್ಗೆ ಗೊತ್ತಿದೆ. ಕೃಷ್ಣದೇವರಾಯ ಕಾಲನ ನೆನೆಸ್ಕೊಳ್ತಾರೆ, ಅದೇ ತರ ಮುಂದಿನ ಪೀಳಿಗೆ ಕೂಡ ಆನಂದ್ ಸಿಂಗ್ ಸರ್ ಅವರನ್ನು ಕೂಡ ನೆನೆಸ್ಕೊಳ್ತಾರೆ. ಮಾತು ಯಾಕೆ ಹೇಳ್ತಾ ಇದ್ದಾರೆ, ಏನಪ್ಪಾ ಇದು ಕಾಂಪೌಂಡ್ ಇಟ್ಟಿದ್ದಾನೆ, ವರ್ಗಾವಣೆ ಇದ್ದೇನಲ್ಲ, ಅದು ಇವತ್ತಿನ ಪರಿಚಯ ಆಗಿತ್ತು. ಅವ್ರ ಬಗ್ಗೆ ಅಷ್ಟು ವೈಯಕ್ತಿಕವಾಗಿ ಅಭಿಮಾನ ಇದೆ. ನೊಂದವರ ಬಗ್ಗೆ ಅಪಾರ ಕಳಕಳಿ ಇರುವಂತ, ಎಲ್ಲ ಜಾತಿಯ ಬಡವರಿಗೂ ಕೂಡ ನಗಬೇಕು, ನೆಮ್ಮದಿಯಿಂದ ಇರಬೇಕು ಅಂತ ಅನ್ನುವಂತ ಕೆಲವೇ ವ್ಯಕ್ತಿಗಳ ಸಾಲಿನಲ್ಲಿ ಪ್ರಮುಖವಾಗಿ ನಿಲ್ಲುವಂಥದ್ದು ಆನಂದ್ ಸಿಂಗ್ ಸರ್ ಅವರು. ಈ ನಮ್ಮ ನೌಕರರ ಈ ಮನವಿ ಪತ್ರನ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಮತ್ತು ಇವರ ಸಲಹೆ, ಇವರ ಸಹಕಾರವನ್ನ ಸದಾ ಸಂಘಟನೆ ಬಯಸ್ತದೆ ಅಂತ ಹೇಳಿ ಅವರಿಗೆ ಮನವಿಯನ್ನ ತಮ್ಮೆಲ್ಲರ ಪರವಾಗಿ ಕೊಡ್ತಾರೆ. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಸೇರಿದಂತೆ ಗಣ್ಯರಿಂದ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ತಂದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ನಂತರ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಸಂಘದ ಶ್ರೇಯೋಭಿವೃದ್ಧಿ ಜೊತೆಗೆ ಕೆಳ ಸಮುದಾಯದ ಬಡವರಿಗೆ ಸರ್ಕಾರದ ಯೋಜನೆಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾರ್ಯಾಗಾರ ನಡೆಸಬೇಕೆಂದರು. ಸಂವಿಧಾನದಲ್ಲಿ ಎಲ್ಲ ವ್ಯವಸ್ಥೆ ಇದನ್ನು ವಂಚಿತರಾಗ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಸುಮಾರು 70 ವರ್ಷ ಆಯಿತು. ಬೇರೆ ಬೇರೆ ಪಕ್ಷಗಳು ಬರ್ತವೆ, ಟೀಕೆ ಮಾಡ್ತಾರೆ, ಈ ಪಕ್ಷದ ಸಿದ್ಧಾಂತ ಬೇರೆ, ಆ ಪಕ್ಷದ ಸಿದ್ಧಾಂತ ಬೇರೆ. ಆಯ್ತು, ಪಕ್ಷಗಳು ಬದಿಗೆ ಬಂತು. ಎಸ್ಸಿ/ಎಸ್ಟಿಗಳಿಗೆ ಯಾವ ರೀತಿ ಈ ಸಂವಿಧಾನದಲ್ಲಿ ಇರ್ತಕ್ಕಂಥ 100% ವ್ಯವಸ್ಥೆ ಸಿಗ್ತಾ ಇದೆ. ಅನೇಕ ಪಕ್ಷಗಳು ಬಂದು ಹೋಗ್ತಾರೆ. 70 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿತು. ಇವತ್ತಿಗೂ ಎಸ್ಸಿ/ಎಸ್ಟಿಗಳು ವಂಚಿತರಾಗ್ತಾ ಇದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ ಸಂಘಟನೆ ಮುಖಾಂತರ ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಸ್ಸಿ/ಎಸ್ಟಿ ಸಮಾಜದವರಾಗಿದ್ದು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಅವರಿಗೆ ಸರ್ಕಾರದಲ್ಲಿ ಸಿಗುವಂಥ ವ್ಯವಸ್ಥೆಯ ಬಗ್ಗೆ ತಾವು ಬೆಳಕು ಯಾಕೆ ಚೆಲ್ಲಬಾರದು ಅನ್ನೋದು ಒಂದು ವರ್ಕ್ಶಾಪ್ ತರ 2 ತಿಂಗಳಿಗೆ ಒಮ್ಮೆ, 3 ತಿಂಗಳಿಗೆ ಒಮ್ಮೆ ಸರ್ಕಾರಿ ನೌಕರರಾಗಿರ್ತಕ್ಕಂಥವರು ಈ ಬಡ ಜನರಿಗೆ ಸ್ಪಂದಿಸಿ ಅವರಿಗೆ ಯೋಜನೆಗಳ ಬಗ್ಗೆ ಬೆಳಕನ್ನು ಚೆಲ್ಲುವ ಕೆಲಸ ಮಾಡಬೇಕು ಅಂತೇಳಿ ನನ್ನ ಮನವಿ. ಸಂಘಟನೆಯ ಜೊತೆಗೆ ಈ ಸಮಾಜದ ಕಾಳಜಿ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಸಮಾಜದಲ್ಲಿರ್ತಕ್ಕಂಥ ಬಡ ಜನರಿಗೆ ಒಂದು ಬೆಳಕು ಚೆಲ್ಲುವಂಥ ಸರ್ಕಾರದ ಯೋಜನೆಗಳು ಏನಿದೆ. ಯಾಕಂದ್ರೆ ಹನಿ ಹನಿ ಸೇರಿಸಿದ್ರೆ ಹಳ್ಳ, ಎಲ್ಲ ಸರ್ಕಾರದಿಂದ ಆಗೋಕ್ಕೆ ಸಾಧ್ಯ ಇಲ್ಲ. ಇನ್ನು ಎಸ್ಸಿ/ಎಸ್ಟಿ ಸಮುದಾಯ ಭವನಗಳ ಅಭಿವೃದ್ಧಿಗಾಗಿ 15 ಕೋಟಿ ಮಂಜೂರಾತಿ ಇಷ್ಟರಲ್ಲೇ ಬರಲಿದೆ. 90 ವಿಜಯನಗರ ಕ್ಷೇತ್ರದಲ್ಲಿನ ಎಸ್ಸಿ/ಎಸ್ಟಿ ಸಮುದಾಯ ಭವನಗಳು ಅಭಿವೃದ್ಧಿಗೊಳ್ಳಲಿವೆ ಎಂದರು. ಇನ್ನು ನಗರದ ಸುಮಾರು 20,000 ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಡಬೇಕಿದೆ.
ಸ್ಥಳದ ಪರಿಶೀಲನೆ ನಡೆದಿದೆ. ನೂತನ ಎಸ್ಸಿ/ಎಸ್ಟಿ ಸಂಘಕ್ಕೆ 2 ಎಕರೆ ಜಮೀನು ನೀಡಲು ಸ್ಥಳದ ಪರಿಶೀಲನೆ ನಡೆಸಿ ಜಮೀನು ನೀಡುವ ವ್ಯವಸ್ಥೆ ಮಾಡಲಾಗುವುದೆಂದು ಭರವಸೆ ನೀಡಿದರು. ಕ್ಷೇತ್ರದಲ್ಲಿ ಅಂದರೆ ಗ್ರಾಮೀಣ ಭಾಗ, ನಗರದ ಭಾಗದಲ್ಲಿ ಅನೇಕ ಕೆಲವು ನಮ್ಮ ಜಂಬಯ್ಯನವರು ಕೆಲವು ಎಸ್ಟಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಕೆಲವು ಸಮುದಾಯದವರು ಈ ನನ್ನ ಕ್ಷೇತ್ರದಲ್ಲಿ ಸುಮಾರು ಇನ್ನು ಒಂದು ಸೋಮವಾರ ಮಂಗಳವಾರ ಬರುತ್ತೆ. ಸುಮಾರು ಬರೀ ಎಸ್ಸಿ/ಎಸ್ಟಿ ಸಮುದಾಯಗಳು ಎಲ್ಲೆಲ್ಲಿದ್ದಾರೆ ಅಲ್ಲಿ ಬರೀ ಸಮುದಾಯ ಭವನಗಳಿಗೆ ಸುಮಾರು 15 ಕೋಟಿ ರೂಪಾಯಿ ನಾನು ಎಲ್ಲ ಅತಿ ಹೆಚ್ಚಿಗೆ ಇರತಕ್ಕಂಥ ಈ ಸಮಾಜಗಳಿಗೆ ಅಲ್ಲಿ ಏನೋ ಒಂದು ಮದುವೆ ಮಾಡ್ಕೋಬೇಕು, ಏನೋ ಒಂದು ಸಮಾರಂಭ ಮಾಡ್ಕೋಬೇಕು, ಏನೋ ಒಂದು ನಾಮಕರಣ ಮಾಡ್ಕೋಬೇಕು ಅಂದಾಗ ಅವರಿಗೆ ಒಂದು 5,000 ಕೊಟ್ಟು ಒಂದು ಬಾಡಿಗೆ ತಗೋಬೇಕಂದ್ರೂ ಕಷ್ಟ ಆಗ್ತಿದೆ ಅನ್ನೋ ಒಂದು ವಿಚಾರಗಳನ್ನು ಇಟ್ಕೊಂಡು ಸುಮಾರು 15 ಕೋಟಿ ವೆಚ್ಚದಲ್ಲಿ ನನ್ನ ವಿಜಯನಗರ ಕ್ಷೇತ್ರದಲ್ಲಿ ಬರೀ ಸಮುದಾಯ ಭವನಗಳೇ ಬೇರೆ ಏನೂ ಹಾಕಿಲ್ಲ. ಸುಮಾರು 15 ಕೋಟಿ ರೂಪಾಯಿ ಸಮುದಾಯ ಭವನಗಳು 2 ಸಮಾಜಕ್ಕೆ ಹಾಕಿದ್ದೀವಿ. ಅದ್ರ ಜೊತೆಗೆ ನಾವೆಲ್ಲ ಕೇಳಿದ್ವಿ, ಒಂದು 2 ಎಕರೆ ಭೂಮಿಯನ್ನು ಕೊಡಿ ಅಂತೇಳಿ. ಖಂಡಿತವಾಗ್ಲೂ 2 ಎಕರೆ ಭೂಮಿಗೆ ಏನು ಕಡಿಮೆ ಇಲ್ಲ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ. ಕಡಿಮೆ ಇಲ್ಲ ಅಂದರೆ ಮನೆಗಳಿಗೆ ಕೊಡೋದಕ್ಕೆ ಬಹಳ ಕಡಿಮೆ ಇರೋದು. ಯಾಕಂದರೆ ನಮ್ಮ ವಿಜಯನಗರ ಕ್ಷೇತ್ರ ಯಾವ ಥರ ಇದೆ ಅಂದರೆ ಒಂದು ದ್ವೀಪದ ಥರ ಇದೆ. ಯಾಕಂದರೆ ಈ ಕಡೆ ತುಂಗಭದ್ರಾ ನದಿ, ಈ ಕಡೆ ಹೊಳೆ, ಈ ಕಡೆ ನದಿ, ಈ ಕಡೆ ಗಣಿ, ಆ ಕಡೆ ಮಂದಿ, ಬಹಳ ದ್ವೀಪದ ಥರ ಇರೋದ್ರಿಂದ ಸ್ಥಳದ ಬಹಳ ಕೊರತೆ ಇದೆ. ಬಹಳಷ್ಟು ನನ್ನ ವಿಜಯನಗರ ಕ್ಷೇತ್ರದಲ್ಲಿ ಒಟ್ಟಾರೆ ನಮಗೆ ಇರ್ತಕ್ಕಂಥ ಮಾಹಿತಿ ಅದು ಅಂಕೆ ಹೆಚ್ಚು ಕಡಿಮೆ ಇರ್ಬೋದು. 5% 10% ಹೆಚ್ಚಾಗ್ಬೋದು, 50% ಕಡಿಮೆ ಆಗ್ಬೋದು. ಸುಮಾರು 20,000 ಕುಟುಂಬಗಳಿಗೆ ಮನೆಗಳು ಇಲ್ಲದಂಥ ಕುಟುಂಬಗಳು, ಅಂದರೆ ಜಾಗನೂ ಇಲ್ಲ, ಮನೆಗಳು ಇಲ್ಲದಂಥ ಕುಟುಂಬಗಳು ಇರೋದ್ರಿಂದ ಬಹಳಷ್ಟು ಸಂಕಷ್ಟಕ್ಕೆ ನಾವು ಒಳಗಾಗಿದ್ದೀವಿ. ಏನು ಮಾಡಬೇಕು, ಎಲ್ಲಿ ನಾವು ಸ್ಥಳವನ್ನು ಸುಮಾರು ಒಂದು 500 ಎಕರೆ ಆಗಬೇಕಾಗುತ್ತೆ. ಇಷ್ಟು ಜನರಿಗೆ ನಾವು ವಸತಿ ಮಾಡಿಕೊಡ್ಬೇಕಂದ್ರೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲಾದರೂ ಭೂಮಿಗಳು ಲ್ಯಾಂಡ್ ಬ್ಯಾಂಕನ್ನು ಒಂದು ಅಲ್ಲಿ ಒಂದು 20 ಎಕರೆ, 50 ಎಕರೆ ಏನಾದರೂ ನೋಡಿ ಅವ್ರಿಗೂ ಮನೆಯಿಂದ ಇವತ್ತು ಸ್ಥಳ ಬಹಳ ಅವಕಾಶ ಇಲ್ಲ. ಆದರೆ ತಾವು ಬೇಡಿಕೆ ಇಟ್ಟಿದ್ದೀವಿ, ಮನವಿ ಇಟ್ಟಿದ್ದೀವಿ. ಖಂಡಿತವಾಗಲೂ ಆ 2 ಎಕರೆ ಏನು ಸಾಧ್ಯ ಆಗುತ್ತೋ ನಾವು ಪರಿಶೀಲನೆ ಮಾಡಿ ಆ ಒಂದು ಸಂಘಟನೆಗೆ ನಾವು 2 ಎಕರೆ ಭೂಮಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೇವೆ. ರಾಜನಹಳ್ಳಿ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಟ್ರಸ್ಟ್ಗೆ ಸೇರಿದ 3.5 ಎಕರೆ ಪ್ರದೇಶದಲ್ಲಿ ಲಿಂಗೈಕ್ಯ ಪುಣ್ಯಾನಂದಪುರಿ ಸ್ವಾಮಿಗಳ ಹೆಸರಿನಲ್ಲಿ ವಿಶಾಲವಾದ ಕಲ್ಯಾಣ ಮಂಟಪವನ್ನ ನಿರ್ಮಿಸಲಾಗಿದೆ. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಕಲ್ಯಾಣ ಮಂಟಪದ ಕಾಮಗಾರಿಯನ್ನ ಪರಿಶೀಲಿಸಿ ಮಾಹಿತಿ ಪಡೆದರು. ಹೌದು, ಹೊಸಪೇಟೆ ನಗರದ ಬಳ್ಳಾರಿ ರಸ್ತೆ ಪಾಟೀಲ್ ಹೈಸ್ಕೂಲ್ ಪಕ್ಕದಲ್ಲಿ ಬರುವ 3.5 ಎಕರೆ ಪ್ರದೇಶದಲ್ಲಿ ವಿಶಾಲವಾದ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪವನ್ನ ನಿರ್ಮಿಸಲಾಗಿದೆ. ಬಹುತೇಕ ಕಾಮಗಾರಿ ಮುಕ್ತಾಯಗೊಂಡಿರುವ ಹಿನ್ನೆಲೆಯಲ್ಲಿ ಸಚಿವ ಆನಂದ್ ಸಿಂಗ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಕಲ್ಯಾಣ ಮಂಟಪದ ಕಾಮಗಾರಿಯನ್ನ ಪರಿಶೀಲಿಸಿ ವಾಲ್ಮೀಕಿ ಗುರುಪೀಠದ ಜಿಲ್ಲಾ ಧರ್ಮದರ್ಶಿ ಬಿಎಸ್ ಜಂಬಯ್ಯ ನಾಯಕ್ ರವರಿಂದ ಮಾಹಿತಿ ಪಡೆದರು. ವಾಲ್ಮೀಕಿ ಭವನ ನಿರ್ಮಿಸಲು ಸಮಾಜ ಕಲ್ಯಾಣ ಇಲಾಖೆಯಿಂದ 1,50,00,000 ಮೊತ್ತದ ಅನುದಾನ ಒದಗಿಸಲಾಗಿ ವಿಶಾಲವಾದ ಕಲ್ಯಾಣ ಮಂಟಪ ಹಾಗೂ ಅನ್ನಪೂರ್ಣೇಶ್ವರಿ ಭೋಜನಾಲಯವನ್ನ ವ್ಯವಸ್ಥಿತವಾಗಿ ನಿರ್ಮಿಸಲಾಗಿದೆ. ಇನ್ನು ಹೊಸಪೇಟೆ ನಾಯಕ ಸಮಾಜದ ಮುಖಂಡರ ಕೋರಿಕೆಯ ಮೇರೆಗೆ ಎಂಎಲ್ಎ ಗ್ರಾಂಟ್ನಲ್ಲಿ 40 ಲಕ್ಷ ಮೊತ್ತದ ಅನುದಾನ ಒದಗಿಸಲಾಗಿ ಅದರಲ್ಲಿ ಸಿಸಿ ರಸ್ತೆ ಹಾಗೂ ಸಿಸಿ ಚರಂಡಿಯನ್ನ ನಿರ್ಮಿಸಲಾಗಿದೆ. ಪ್ರಸನ್ನಾನಂದ ಸ್ವಾಮಿಗಳು ಮೀಸಲಾತಿ ಹೆಚ್ಚಳಕ್ಕಾಗಿ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಕೈಗೊಂಡಿದ್ದಾರೆ. ಸರ್ಕಾರ ಮೀಸಲಾತಿ ಹೆಚ್ಚಿಸಿದ ಬಳಿಕ ಶ್ರೀಗಳು ಧರಣಿಯನ್ನ ವಾಪಸ್ ಪಡೆದ ನಂತರ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪದ ಉದ್ಘಾಟನಾ ಕಾರ್ಯಕ್ರಮ ನಡೆಸಲಾಗುವುದೆಂದು ಧರ್ಮದರ್ಶಿ ಜಂಬಯ್ಯ ನಾಯಕ್ ರವರು ಸಚಿವ ಆನಂದ್ ಸಿಂಗ್ ರವರಿಗೆ ಮಾಹಿತಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬಲಿಜ ಸಮಾಜದಿಂದ ನಡೆದ ಯೋಗಿ ನಾರಾಯಣ ಆರಾಧನಾ ಮಹೋತ್ಸವ. ಸಮುದಾಯ ಭವನದ ನಿರ್ಮಾಣಕ್ಕಾಗಿ 50 ಲಕ್ಷ ಅನುದಾನ ನೀಡುವುದಾಗಿ ಭರವಸೆ ನೀಡಿದ ಸಚಿವ ಆನಂದ್ ಸಿಂಗ್.
ಯೋಜನೆಗೆ ದೇಶದ ವಿವಿಧ ರಾಜ್ಯಗಳಲ್ಲಿ ವಿರೋಧ. ಯೋಜನೆಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಸತ್ಯಾಗ್ರಹ ನಡೆಸಿದ ಜಿಲ್ಲಾ ಕಾಂಗ್ರೆಸ್ ಸಮಿತಿ. ಅಸ್ತಿತ್ವಕ್ಕೆ ಬಂದ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ವಿಜಯನಗರ ಜಿಲ್ಲಾ ಘಟಕ ನೊಂದವರಿಗೆ ಧ್ವನಿಯಾಗುವಂತೆ ನೂತನ ಸಮಿತಿಗೆ ಕರೆ ನೀಡಿದ ಸಚಿವ ಆನಂದ್ ಸಿಂಗ್. ಬಹುತೇಕವಾಗಿ ಪೂರ್ಣಗೊಂಡ ವಾಲ್ಮೀಕಿ ಭವನದ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಕಲ್ಯಾಣ ಮಂಟಪವನ್ನ ಪರಿಶೀಲಿಸಿದ ಸಚಿವ ಆನಂದ್ ಸಿಂಗ್. ಸ್ಲಂ ವಿದ್ಯಾರ್ಥಿಗಳಿಗೆ ನೆರವೇರಿದ ಪ್ರತಿಭಾ ಪುರಸ್ಕಾರ ಸಾವಿತ್ರಿಬಾ ಫುಲೆ ಮಹಿಳಾ ಸಂಘದಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.